ಕೃಷ್ಣಾ ನದಿ ಅಬ್ಬರಕ್ಕೆ ಇದೀಗ ಯಡೂರು ಗ್ರಾಮದಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ನಾನೀಗ ಕೃಷ್ಣಾ ನದಿ ತಟದಲ್ಲೇ ಇದ್ದೇನೆ. ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತಾನೆ. ಸದ್ಯ ಈಗ ಏನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೇನೆ, ಇದು ಗೋಶಾಲೆ ಆಗಿತ್ತು. ಇಲ್ಲಿ ಸುಮಾರು 100ಕ್ಕೂ ಅಧಿಕ ಗೋವುಗಳನ್ನ ಏನು ಸಾಕ್ತಾ ಇದ್ರು. ಆದ್ರೆ ಈ ಕೃಷ್ಣಾ ನೀರು ಏಕಾಏಕಿ ಬಂದಿರುವಂತಹ ಕಾರಣಕ್ಕಾಗಿ ಗೋವುಗಳನ್ನ ಬೇರೆ ಕಡೆ ಸ್ಥಳಾಂತರವನ್ನ ಮಾಡಿರುವಂತದ್ದು. ಸದ್ಯ ಈಗ ಆ ಒಂದು ಗೋಶಾಲೆ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಅದರ ನಂತರ ಇನ್ನೊಂದು ತೋರಿಸ್ತಾ ಇದ್ದಾರೆ, ಅಲ್ಲಿ ತಗಡಿನ ಶೆಡ್ ರೀತಿಯಲ್ಲಿ ಏನಿದೆ ಅದು ಸ್ಮಶಾನ. ಸೊ ಆ ಸ್ಮಶಾನ ಕೂಡ ಇದೀಗ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂತದ್ದು. ಅಂದ್ರೆ ಇಲ್ಲಿ ಈ ಊರಲ್ಲಿ ಯಾರಾದ್ರೂ ತೀರಿ ಹೋಗಿದ್ದೆ ಆದ್ರೆ ಬಹುತೇಕ ಅವ್ರನ್ನ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡುವಂತದ್ದು ಅನ್ನುವಂತಹ ಚಿಂತೆ ಕೂಡ ಈಗ ಗ್ರಾಮಸ್ಥರಲ್ಲಿ ಮೂಡ್ತಾ ಇರುವಂತದ್ದು. ಸೊ ಅದು ಒಂದ್ ಕಡೆ ಆದ್ರೆ, ಇನ್ನೊಂದು ಭಾಗದಲ್ಲಿ ತೋರಿಸ್ತೇನೆ, ಸಾಕಷ್ಟು ಅಂಗಡಿ ಮುಂಗಟ್ಟುಗಳು ಕೂಡ ಈಗಾಗಲೇ ಮುಳುಗಡೆ ಆಗಿರುವಂತದ್ದು. ಕಂಪ್ಲೀಟ್ ಆಗಿ ಅಂಗಡಿಗಳು ಮುಳುಗಡೆ ಆಗಿದ್ದಾವೆ. ಅದರ ಜೊತೆಗೆ ಅಂಗಡಿ ಪಕ್ಕದಲ್ಲಿದ್ದಂತಹ ಸಾಕಷ್ಟು ಮನೆಗಳು ಕೂಡ ಈಗಾಗಲೇ ಜಲಾವೃತಗೊಂಡಿರುವಂತದ್ದು. ಈ ಒಂದು ಗ್ರಾಮದ ಹೊರವಲಯದಲ್ಲಿರುವಂತಹ ಬಹುತೇಕ ಮನೆಗಳು ಕೂಡ ಈಗಾಗಲೇ ಒಂದ್ ಕಡೆ ಮುಳುಗಡೆ ಆಗಿದ್ರೆ, ಇನ್ನೊಂದು ಕಡೆ ಅಂಗಡಿ ಮುಂಗಟ್ಟುಗಳಿಗೂ ಕೂಡ ಈಗಾಗಲೇ ನೀರು ಹೊಕ್ಕಿರುವಂತದ್ದು. ಸದ್ಯ ಈಗ ಇನ್ನೂ ಕೂಡ ನೀರಿನ ಪ್ರಮಾಣ ಏರಿಕೆ ಆಗ್ತಾ ಇದೆ. ಮಹಾರಾಷ್ಟ್ರ ಘಟ್ಟ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಈ ಒಂದು ನೀರೇನಿದೆ ಇದು ಕಡಿಮೆ ಆಗ್ತಾ ಇಲ್ಲ, ಕ್ರಮೇಣ ಏರಿಕೆ ಆಗ್ತಾ ಇರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸದ್ಯ ಈಗ ಕೆಲವೊಂದಿಷ್ಟು ಶೆಡ್ಗಳನ್ನ ಮನೆಗಳನ್ನು ತೋರಿಸ್ತಾ ಇದ್ದೇನೆ. ಇವು ಇಲ್ಲಿ ಜಮೀನಲ್ಲಿ ಕಟ್ಕೊಂಡಿದ್ದಂತಹ ಮನೆಗಳಾಗಿತ್ತು. ಅವು ಕೂಡ ಈಗಾಗಲೇ ಮುಳುಗಡೆ ಆಗಿರುವಂತಹ ಕಾರಣಕ್ಕಾಗಿ ಮನೆಗಳನ್ನ ಬಿಟ್ಟು ಬೇರೆ ಕಡೆ ಈಗಾಗಲೇ ಸ್ಥಳಾಂತರಗೊಂಡಿರುವಂತದ್ದು. ಸಾವಿರಾರು ಹೆಕ್ಟೇರ್ ಪ್ರದೇಶ ಈಗಾಗಲೇ ಕಬ್ಬು ಕಂಪ್ಲೀಟ್ ಆಗಿ ಜಲಾವೃತಗೊಂಡಿದೆ. ನದಿಯ ಆ ಕಡೆ ಭಾಗದಲ್ಲಿ ಕೆಲವೊಂದಿಷ್ಟು ಮನೆಗಳನ್ನ ತೋರಿಸ್ತಾ ಇದ್ದೇನೆ. ಜಮೀನುಗಳಲ್ಲಿ ಏನು ರೈತರು ಮನೆಗಳನ್ನ ಕಟ್ಕೊಂಡಿದ್ರು, ಆ ಮನೆಗಳು ಕೂಡ ಈಗಾಗಲೇ ಮುಳುಗಡೆ ಆಗಿರುವಂತಹ ಕಾರಣಕ್ಕಾಗಿ ಮನೆಗಳನ್ನ ತೊರೆದು ಈಗ ಕಾಳಜಿ ಕೇಂದ್ರ ಮತ್ತು ಕೆಲವೊಂದಿಷ್ಟು ಜನರದ್ದು ಊರಲ್ಲಿ ಕೆಲವೊಂದಿಷ್ಟು ಮನೆಗಳು ಏನಿದ್ವು ಅಲ್ಲಿ ಕೂಡ ಶಿಫ್ಟ್ ಆಗುವಂತದ್ದನ್ನ ಈಗಾಗಲೇ ಮಾಡಿರುವಂತದ್ದು. ನಿರಂತರವಾಗಿ ಈ ಒಂದು ಮಳೆಯಿಂದಾಗಿ ನದಿಯ ಪ್ರಮಾಣ ಮಾತ್ರ ಏರಿಕೆ ಆಗ್ತಾ ಇದೆ. ಇದರಿಂದ ಸಾಕಷ್ಟು ಕುಟುಂಬಗಳು ಈಗಾಗಲೇ ನಲಿಗೆ ಹೋಗ್ತಾ ಇರುವಂತದ್ದು. ಊರಲ್ಲಿ ಸ್ಮಶಾನಗಳು ಮುಳುಗಡೆ ಆಗಿರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಎಲ್ಲಿ ಉಳೋದನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ನಮ್ಮ ಜೊತೆಗೆ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಯಾವ ರೀತಿ ಪರಿಸ್ಥಿತಿ ಐತ್ರಿ ನಿಮ್ಮ ಊರಲ್ಲಿ? ಪರಿಸ್ಥಿತಿ ಎಲ್ಲಾ ಹದಗೆಟ್ಟಿತ್ರಿ ಸರ್. ನೀರ್ ಬಂದಿದ ಅಂತ ಏರಾದ, ಯಾರು ತಿರ್ಕೊಂಡ್ರ ಹೋಗಿಲಕ್ ಜಾಗಿಲ್ಲ. ದನ ಕರಗಳಿಗೆ ಮೇವಿಲ್ಲ, ಎಲ್ಲಾ ನೀರಿನ ಸಮಸ್ಯೆ ಆಗಿ ಅಂಗಡಿ ಎಲ್ಲ ಮುಳುಗಡೆ ಆಗೈತಿ. ದೇವಸ್ಥಾನ ಮುಳುಗಡೆ ಆಗಿದೆ. ಎಲ್ಲರೂ ಕಲ್ಲೋಳ ಭಾಗದ ಎಲ್ಲಾ ಜನರು ಮನೆ ಬಿಟ್ಟು ಹೋಗಿದಾರ್ರಿ. ಈ ಕಡೆ ಬಿ ನಮ್ಮ ಇಲ್ಲಿ ಹೊಲದಾಗಿನೂ ಬಿ ಎಲ್ಲಾ ಹೋಗಿದಾವ್ರಿ. ಆ ಕಡೆ ಇದ್ದವ್ರು ಅಷ್ಟೇ ಇದಾರ. ಆ ಕಡೆನು ಇನ್ನೊಂದ್ ಸ್ವಲ್ಪ ಏರ್ರ ಅವರು ಬಿಡೋ ಪರಿಸ್ಥಿತಿ ಐತ್ರಿ ಸರ್. ಮುನಿಗಿದಾವ್ರಿ, ಮನೆಗಳು ಮುನಿಗಿದಾವ್ರಿ. ಹೊಲ್ದಾದಿದ ಮೇವ್ ಇಲ್ಲ, ಏನಿಲ್ರಿ. ಗೋಶಾಲೆ ಇತ್ತು, ಗೋಶಾಲೆ ಬಿ ಇದ್ದುರಿ. ಅವ್ನ ಸ್ವಾಮಿಗಳು ಆ ಕಡೆ ತಗೊಂಡ್ ಹೋಗಿದಾರ್ರಿ, ಫ್ಯಾಕ್ಟ್ರಿ ಕಡೆ ರೀ. ಎಷ್ಟಿದ್ರು? 100 ಇದ್ದರು ಗೋಗಳು ತಗೊಂಡ್ ಹೋಗಿದಾರ್ರಿ. ಇನ್ನ ನೀರ್ ಜಾಸ್ತಿ ಇನ್ನ ಏರಾತೈತ್ರಿ. ಏನ್ ನಮಗೂ ಬಾಳ ಸಮಸ್ಯೆ ಆಗಿದೆ. ಮನಿ ಮುಳುಗ್ಯಾವ, ಇಲ್ಲೇನು ಹೋಗಿಲ್ಲಕ್ಕ ಜಾಗ ಇಲ್ರಿ. ಪೂರ್ತಿ ಮುನಿಗೆ ಬಿಟ್ಟಿದಾರ್ರಿ. ಏನ್ ಮಾಡೋದ್ರಿ? ಸೊ ಇದಿಷ್ಟು ಸದ್ಯ ಈಗ ಈ ಒಂದು ಭಾಗದಲ್ಲಿ ಸಾಕಷ್ಟು ಪ್ರವಾಹ ಅನಾನುಕೂಲಗಳನ್ನ ಸೃಷ್ಟಿಸ್ತಾ ಇರುವಂತದ್ದು. ಮುಖ್ಯವಾಗಿ ಒಂದ್ ಕಡೆ ಮನೆಗಳನ್ನ ಕರೆದುಕೊಂಡು ಸಾಕಷ್ಟು ಜನ ಬೀದಿಗೆ ಬಂದ್ರೆ, ಇನ್ನು ಕೆಲವೊಂದಿಷ್ಟು ಕಡೆಗಳಲ್ಲಿ ಊರಲ್ಲಿರುವಂತಹ ಸ್ಮಶಾನಗಳು ಕೂಡ ಮುಳುಗಡೆಯಾಗಿ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಅದರ ಜೊತೆಗೆ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆ ಕೂಡ ಮುಳುಗಡೆಯಾಗಿದೆ. ಹೀಗಾಗಿ ಈ ಒಂದು ಚಿಕ್ಕೋಡಿ ಭಾಗದ ಜನರು ಮತ್ತು ರೈತರು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ ಟಿವಿ9 ಬೆಳಗಾವಿ.